ಪ್ರಥಮವಾಗಿ ನಾನು ಬೆಂಗಳೂರು ದಕ್ಷಿಣದ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. 5 ವರ್ಷದ ಹಿಂದೆ 28 ವರ್ಷದ ಒಬ್ಬ ಸಾಮಾನ್ಯ ಯುವಕನಾಗಿ ನಾನು ಪಕ್ಷದ ಅಭ್ಯರ್ಥಿಯಾಗಿ ನಿಮ್ಮ ಎದುರುಗಡೆ ಬಂದೆ. ಸ್ವಂತ ಮನೆ ಮಗನಂತೆ ತಾವೆಲ್ಲರೂ ಆಶೀರ್ವಾದ ಮಾಡಿದ್ರಿ. ಬೆಂಗಳೂರಿನ ಇತಿಹಾಸದಲ್ಲೇನೇ ಅತಿ ದೊಡ್ಡ ಗೆಲುವನ್ನು 3,30,000 ಮತಗಳ ಅಂತರದ ಗೆಲುವನ್ನು ನೀಡಿ ಆಶೀರ್ವಾದ ಮಾಡಿದ್ರಿ. ನಾವು ಆಫೀಸ್ ಸೇರಿದಾಗ, ಪಾರ್ಲಿಮೆಂಟಿಗೆ ಹೋದಾಗ ಲೆಟರ್ ಹೇಗೆ ಡ್ರಾಫ್ಟ್ ಮಾಡಬೇಕು, ಮಿನಿಸ್ಟ್ರಿಗಳಿಗೆ ಮಿನಿಟ್ ಯಾವ ರೀತಿ ಬರೀಬೇಕು, ಪಾರ್ಲಿಮೆಂಟ್ನಲ್ಲಿ ಅಟೆಂಡೆನ್ಸ್ ರಿಜಿಸ್ಟ್ರಿಯಲ್ಲಿ ಇರುತ್ತೆ ಅಲ್ಲಿ ಏನು ಹಾಕಬೇಕು, ಇದು ಏನೂ ಗೊತ್ತಿರಲಿಲ್ಲ. ABCD ಇಂದ ಕಲಿತಂತೆ ಎಲ್ಲದನ್ನು ಬಿಗಿನಿಂಗ್ನಿಂದ ಕಲಿತು ನಿಮ್ಮ ಸೇವೆ ಮಾಡುವಂಥ ಅವಕಾಶ ಆಯಿತು. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ, ನಮ್ಮೆಲ್ಲ ಇಲ್ಲಿನ ಸ್ಥಳೀಯ ನಾಯಕರ ಮಾರ್ಗದರ್ಶನದಲ್ಲಿ 5 ವರ್ಷ ಪ್ರಾಮಾಣಿಕ ಕೆಲಸ ನಿಮ್ಮೆಲ್ಲರದು ಮಾಡುವಂಥ ಅವಕಾಶ ಆಯಿತು. ಇವತ್ತು ಪಕ್ಷದ ನಾಯಕತ್ವ ಮತ್ತೊಮ್ಮೆ ಟಿಕೆಟ್ ನೀಡಿ ಬೆಂಗಳೂರು ದಕ್ಷಿಣದ ಜನರೆದುರುಗಡೆ ಮತ್ತೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತು. ಈ ಬಾರಿಯೂ ಕೂಡ ಬೆಂಗಳೂರಿನ 4 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಲೀಡನ್ನು ಕೊಟ್ಟು 2,78,000 ಮತಗಳ ಅಂತರದಿಂದ ತಾವು ಮತ್ತೊಮ್ಮೆ BJPಯನ್ನು ಗೆಲ್ಲಿಸಿದ್ದೀರಿ. ನರೇಂದ್ರ ಮೋದಿಯವರನ್ನು ಪ್ರಧಾನಿಯನ್ನಾಗಿ ಕಾಣಬೇಕು, ತೇಜಸ್ವಿ ಸೂರ್ಯ ನಮ್ಮ ಪ್ರತಿನಿಧಿಯಾಗಿ ಸಂಸತ್ನಲ್ಲಿ ಧ್ವನಿ ಎತ್ತಬೇಕು ಅಂತ ಹೇಳಿ ತಾವು ಆಶೀರ್ವಾದ ಮಾಡಿದ್ದೀರಿ. ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಮಸ್ತ ನಮ್ಮ ಮತದಾರರಿಗೆ, BJPಯ ಎಲ್ಲ ಕಾರ್ಯಕರ್ತರಿಗೆ ನಾನು ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಬೆಂಗಳೂರು ದಕ್ಷಿಣದಲ್ಲಿ ವಿಶೇಷವಾಗಿ ಅಶೋಕ್ ಅವ್ರು ಹೇಳ್ದಂಗೆ ನಮ್ಮ ಎದುರುಗಡೆ ಈ ಸತಿ ರಾಮಲಿಂಗಾರೆಡ್ಡಿ ಸಾಹೇಬ್ರ ಪುತ್ರಿ ಸೌಮ್ಯ ರೆಡ್ಡಿ ಅವರು ಹಿಂದೆ ಶಾಸಕಿಯಾಗಿ ಕೆಲಸ ಮಾಡಿದಂಥವರು ನಮಗೆ ಸ್ಪರ್ಧಿಸಿದರು. ಅವರ ಚುನಾವಣಾ ಪ್ರಚಾರದ ಆ 35-40 ದಿವಸಗಳ ವೈಖರಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಒಂದೇ ಒಂದು ದಿನ ಕೂಡ ನಾನು ಏನಾದರೂ ಒಂದು ಈ ಉದ್ದೇಶದಿಂದ ಕೆಲಸ ಮಾಡ್ತೀನಿ, ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ತರ್ತೀನಿ, ಬೆಂಗಳೂರಿಗೆ ನನಗೆ ಈ ಕನಸಿದೆ, ಈ ಅಭಿವೃದ್ಧಿ ಮಾಡ್ತೀನಿ, ಈ ಯಾವ ಒಂದು ಪಾಸಿಟಿವ್ ಅಜೆಂಡಾ ಇಲ್ದಲೆ ಬರೀ ನನ್ನ ಮೇಲೆ ವೈಯಕ್ತಿಕವಾದಂಥ ನಿಂದನೆಗಳು, ಸುಳ್ಳು ಆರೋಪಗಳು, ಷಡ್ಯಂತ್ರಗಳನ್ನೇ ಮಾಡಿ ಚುನಾವಣೆಯಲ್ಲಿ ಸೋಲಿಸುವಂಥ ಪ್ರಯತ್ನ ಮಾಡಿದ್ರು. ಪದ್ಮನಾಭ ನಗರ ಇರ್ಬೋದು, BTM ಲೇಔಟ್ ಇರ್ಬೋದು, ನಮ್ಮ ಗೋವಿಂದರಾಜ್ ನಗರ, ವಿಜಯನಗರ, ಬಸವನಗುಡಿ ಇರ್ಬೋದು, ಬೊಮ್ಮನಹಳ್ಳಿ ಇರ್ಬೋದು, ಎಲ್ಲ ಕಡೆ ಕೋಟಿ ಕೋಟಿ ದುಡ್ಡನ್ನು ಹೊಳೆ ಹರಿಸಿ ಮತದಾರರನ್ನು ಕೊಂಡುಕೊಳ್ಳುವಂಥ ಪ್ರಯತ್ನ ಆಯಿತು. ಈ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು, ನಾಯಕರು, ಶಾಸಕರುಗಳು ನಮಗೆ ಫೋನ್ ಮಾಡಿ, ಸರ್ ಈ ಏರಿಯಾದಲ್ಲಿ ದುಡ್ಡು ಹಂಚ್ತಾ ಇದ್ದಾರೆ, ಓಟಿಗೆ 2,000 ಕೊಡ್ತಾ ಇದ್ದಾರೆ, ಓಟಿಗೆ 3,000 ಕೊಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಕೇಳಿದಾಗ ನಾನು ಪ್ರತಿ ಬಾರಿ ನಮ್ಮ ಶಾಸಕರುಗಳಿಗೆ, ನಮ್ಮ ನಾಯಕರಿಗೆ, ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೆ, ನಮ್ಮ ಮಾರ್ಜಿನ್ ಕಡಿಮೆ ಆದರೂ ಪರವಾಗಿಲ್ಲ, ಜನ ಏನು ತೀರ್ಮಾನ ಮಾಡ್ತಾರೆ ಮಾಡಲಿ, ನಾವಂತೂ ₹1 ಓಟನ್ನು ನಾವು ಯಾವ ಕಾರಣಕ್ಕೂ ನಾವು ದುಡ್ಡನ್ನು ಕೊಡಬಾರ್ದು, ಓಟಿಗೆ ಪ್ರಜಾಪ್ರಭುತ್ವವನ್ನು ನಾವು ಕೆಡಿಸಬಾರ್ದು ಅಂತ ಹೇಳಿದ್ವಿ. ಇವತ್ತು ನನಗೆ ಭಾಳ ಹೆಮ್ಮೆ ಇದೆ. ಪ್ರಾಮಾಣಿಕತೆಯಿಂದ ಚುನಾವಣೆ ಗೆದ್ದಿದ್ದೀವಿ, ಪರಿಶ್ರಮದಿಂದ ಚುನಾವಣೆ ಗೆದ್ದಿದ್ದೀವಿ. ನಮ್ಮ ಕಾರ್ಯಕರ್ತರು ಮಾಡಿರುವಂಥ ಪರಿಶ್ರಮದ ಆಧಾರದ ಮೇಲೆ, ಅವರು ಸುರಿಸಿರುವಂಥ ಬೆವರಿನ ಶಕ್ತಿಯ ಮೇಲೆ ನಾವು ಇವತ್ತು ಚುನಾವಣೆ ಗೆದ್ದಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.